ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಧಿಕೃತವಾಗಿ C&R ರೂಲ್ಗಳನ್ನು ಬಿಟ್ಟಿದ್ದಾರೆ ಗೌರ್ಮೆಂಟ್ದವರು ಈಗ ತಾನೇ. ಸೊ ಆಲ್ರೆಡಿ ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನೋಡಿ ಸಿಲೆಬಸ್ ಏನಿದೆ, ಯಾವ್ಯಾವ ಒಂದು ಎಕ್ಸಾಮ್ಗೆ ಏನೇನು ಸಿಲೆಬಸ್ ಇದೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲ ಒಂದು ಸಿಲೆಬಸ್ ಏನಿದೆ OMR ಅಂದರೆ ಆಬ್ಜೆಕ್ಟ್ ಟೈಪ್ ಕ್ವಶನ್ ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಯಾವುದೇ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ, ಎಲ್ಲ MCQ ಅಲ್ಲಿ ಇರುತ್ತೆ. ಸೊ ಮೊದಲನೇದಾಗಿ ನೋಡೋಣ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಏನು ಸಿಲೆಬಸ್ ಇದೆ ಟೀಚರ್ಸ್ದು. ಒಂದು ಜನರಲ್ ಪೇಪರ್ ಇರುತ್ತೆ, ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ 100 ಅಂಕಗಳ OMR ಶೀಟ್ನಲ್ಲಿ ಟಿಕ್ ಮಾಡೋದಿರುತ್ತೆ. ಸೊ ನೋಡಿ, ಸಾಮಾನ್ಯ ಪತ್ರಿಕೆಯ ಒಂದು ಸಿಲೆಬಸ್ ಏನಿದೆ, ಸಾಮಾನ್ಯ ಜ್ಞಾನ GK, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ, ಆಮೇಲೆ ಭಾಷೆಗಳು ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಬಗ್ಗೆ ಕ್ವಶನ್ಗಳಿರ್ತವೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಜ್ಞಾನ ಬಗ್ಗೆ ಒಂದು GK ಪೇಪರ್ ಒಂದೇದಾಯಿತು. ಇನ್ನು ಎರಡನೇ ಪೇಪರ್ ನಿರ್ದಿಷ್ಟ ಒಂದು ಪತ್ರಿಕೆ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ. ಸೊ ಇದ್ರ ಬಗ್ಗೆ 100 ಅಂಕಗಳು. ಸೊ GK 100, ಇದು 100, ಟೋಟಲಾಗಿ 200 ಅಂಕಗಳು. ನೆಕ್ಸ್ಟ್ ನೋಡೋಣ. ಸೊ ಯಾವುದೇ ನೆಗೆಟಿವ್ ಮಾರ್ಕ್ ಇಲ್ಲ. ಸೊ ಇದ್ದಿದ್ರೆ ಅವರು ಮೆನ್ಷನ್ ಮಾಡ್ತಾಯಿದ್ರು. ಇನ್ನು ನೋಡೋಣ, ದೈಹಿಕ ಶಿಕ್ಷಣದ ಒಂದು ಶಿಕ್ಷಕರು 1ರಿಂದ 8ನೇ ಟೀಚ್ ಮಾಡೋರು. ಸಾಮಾನ್ಯ ಪತ್ರಿಕೆ ನೋಡಿ ಯಾವ ರೀತಿ ಅಂತ, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಇನ್ನು ಅವರಿಗೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣದ ಒಂದು 100 ಅಂಕಗಳ ಒಂದು OMR ಶೀಟ್ನಲ್ಲಿ ಎಕ್ಸಾಮ್ ಇರುತ್ತೆ. ಟೋಟಲ್ ಅವ್ರದ್ದು 200 ಮಾರ್ಕ್ಸ್, ಒಂದು GK, ಒಂದು ಸ್ಪೆಸಿಫಿಕ್ ಪೇಪರ್. ಇನ್ನು ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಅವ್ರು ನೋಡಿ, ಸಾಮಾನ್ಯ ಪತ್ರಿಕೆ ಇರುತ್ತೆ, 100 ಅಂಕಗಳದ್ದು OMR ಶೀಟ್ನಲ್ಲಿ ಆನ್ಸರ್ ಬರೀಬೇಕು, ಟಿಕ್ ಮಾಡೋದು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಟೋಟಲಾಗಿ 100 ಅಂಕಗಳು GK ಇರುತ್ತೆ, ಎಲ್ರಿಗೂ ಕಾಮನು. ಇನ್ನು ನಿರ್ದಿಷ್ಟ ಪತ್ರಿಕೆ ನೋಡಿ, ಭಾಷಾ ಶಿಕ್ಷಕರು ಕನ್ನಡಕ್ಕೆ ಏನಿರುತ್ತೆ ಅಂದರೆ ವಿಷಯ ಜ್ಞಾನ ಕನ್ನಡ, ಇದಕ್ಕೆ ಸಂಬಂಧಿಸಿದಂತೆ 100 ಅಂಕಗಳ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಇನ್ನು ಸೇಮ್ ವಿಷಯ ಜ್ಞಾನ ಇಂಗ್ಲೀಷ್ ಶಿಕ್ಷಕರಿಗೆ 100 ಅಂಕಗಳದ್ದು. ಆಮೇಲೆ GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಇವರಿಗೂ ಕೂಡ ವಿಷಯ ಜ್ಞಾನ, ಗಣಿತ ಮತ್ತು ಭೌತ ವಿಜ್ಞಾನ ವಸ್ತುನಿಷ್ಠ ಮಾದರಿಯ 100 ಅಂಕಗಳ ಪ್ರಶ್ನೆಗಳು, ಒಂದು GK, ಒಂದು 100 ಅಂಕಗಳದ್ದು ಎಲ್ಲರಿಗೆ ಸಪ್ರೇಟ್ ಇರುತ್ತೆ. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಸೇಮ್ ಅದೇನು, ವಿಷಯ ಜ್ಞಾನ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ 100 ಅಂಕಗಳ ವಸ್ತುನಿಷ್ಠ MCQ ಕ್ವಶನ್ಗಳು. GPT ಜೀವವಿಜ್ಞಾನ ಬಯೋಸೈನ್ಸ್, ವಿಷಯ ಜ್ಞಾನ, ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನದ ವಸ್ತುನಿಷ್ಠ 100 ಅಂಕಗಳ ಪ್ರಶ್ನೆಗಳಿರ್ತವೆ. ಇನ್ನು ಗಣಕ ವಿಜ್ಞಾನ ಸೇಮ್ ಒಂದು GK ಪೇಪರ್ ಬರುತ್ತೆ. ಆಮೇಲೆ ಗಣಕಯಂತ್ರಕ್ಕೆ ಸಂಬಂಧಿಸಿದಂತೆ ಇನ್ನೊಂದು 100 ಅಂಕಗಳು. ಸೊ ಇದನ್ನು ಕೂಡ 200 ಅಂಕಗಳಿರ್ತವೆ. ಇನ್ನು ಪ್ರೌಢಶಾಲಾ ಶಿಕ್ಷಕರು ಅಂದರೆ HSTR ಟೀಚರ್ಸ್ ನೋಡಿ, ಇವರಿಗೆ ಕೂಡ ಸಾಮಾನ್ಯ ಜ್ಞಾನದ ಒಂದು ಪತ್ರಿಕೆ ಇರುತ್ತೆ. ಸಾಮಾನ್ಯ ಪತ್ರಿಕೆ ಏನೇನು ಒಳಗೊಂಡಿತ್ತು ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ಘಟಕಗಳು, ಸಾಮಾಜಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಒಂದು 100 ಅಂಕಗಳ GK ಪೇಪರು ಪ್ಲಸ್ ಸ್ಪೆಸಿಫಿಕ್ ಪೇಪರು. ಸೇಮ್ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೇನ್ GPSTR ಏನಿದೆ ಅದೇ ರೀತಿ ಇಲ್ಲಿನೂ ಕೂಡ ಎಲ್ಲ ಒಂದು ವಿಷಯಕ್ಕೆ ಸಪ್ರೇಟ್ ಆಗಿರುವಂಥ ಒಂದು OMR ಶೀಟ್ನಲ್ಲಿ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೇಮ್ ದೈಹಿಕ ಶಿಕ್ಷಣ ಕೂಡ ಅದೇ ರೀತಿಯ ಒಂದು GK ಮತ್ತು 100 ಅಂಕಗಳ ಒಂದು ಇದು ಇರುತ್ತೆ. ಆಮೇಲೆ ಏನು ವಿಶೇಷಪ್ಪ ಅಂತಂದರೆ, ಪರೀಕ್ಷಾ ಪ್ರಾಧಿಕಾರವು ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಿಲೆಬಸ್ಸನ್ನು ಪ್ರಕಟಿಸಬೇಕು. ಡೀಟೇಲ್ ಆಗಿರುವಂಥ ಸಿಲೆಬಸ್ಸು. ಸಾಮಾನ್ಯ ಕನ್ನಡ ಅಂದರೆ ಏನು, ಯಾವ್ಯಾವ ವ್ಯಾಕರಣ ಅಂಶಗಳಿರ್ತವೆ, ಇಂಗ್ಲೀಷ್ ಅಂದರೆ ಯಾವ್ಯಾವ ವ್ಯಾಕರಣ ಅಂಶಗಳು, ಪ್ಯಾಸೇಜ್ ಇರುತ್ತಾ, ಕಾಂಪ್ರಿಹೆನ್ಷನ್ ಇರುತ್ತಾ, ಪೋಯಮ್ ಕೊಟ್ಟು ಕ್ವಶನ್ ಕೇಳ್ತಾರೆ, ಗ್ರಾಮೆಟಿಕಲ್ ಟರ್ಮ್ಸ್ ಯಾವ ಇರ್ತವೆ ಅದರ ಬಗ್ಗೆ. ಸೊ ಇದ್ರ ವಿವರವಾದಂಥ ಒಂದು ಸಿಲೆಬಸ್ಸು ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಅದನ್ನು ಕೂಡ ನಾನು ಹಾಕ್ತೀನಿ. ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಮೊದಲು ಮಾಹಿತಿ ಪಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ಎಲ್ಲ ಮಾಹಿತಿಯನ್ನು PSTR, GPSTR, HSTR, ಕಂಪ್ಯೂಟರು ಮತ್ತು ದೈಹಿಕ ಶಿಕ್ಷಕರ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಆಗಿರ್ಬೋದು, ಟ್ರಿಕ್ಸ್ಗಳಾಗಿರ್ಬೋದು, ಹೊಸ ವಿಚಾರಗಳನ್ನು ಇಲ್ಲಿ ಶೇರ್ ಮಾಡ್ತೇನೆ. ಸೊ ಮತ್ತೆ ನೋಡಿ, ಇಲ್ಲಿ ಕೆಳಗಡೆ ಏನು ಮಾಹಿತಿ ಇದೆ ನೋಡೋಣ. ಸೊ ಪ್ರೆಸೆಂಟಾಗಿ ಏನು ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ 200 ಅಂಕಗಳು, ಒಂದು GK ಇರುತ್ತೆ, ಒಂದೇನಿರುತ್ತೆ ಸ್ಪೆಸಿಫಿಕ್ ಪೇಪರು ಇರುತ್ತೆ. ಸೊ ಇಲ್ಲಿ ಕಾಮನ್ ಆಗಿ ನಿಮಗೇನು ಬರುತ್ತದೆ ಅಂದರೆ, ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರುವಂಥ ಮತ್ತು ಡೀಟೇಲ್ ಆಗಿರುವಂಥ ಒಂದು ಸಿಲೆಬಸ್ ಕೂಡ 2-3 ದಿನದಲ್ಲಿ ಬರುತ್ತೆ. ಅದನ್ನು ಕೂಡ ನಿಮಗೆ ಈ ಒಂದು ಚಾನಲಲ್ಲಿ ಹಾಕ್ತೀನಿ. ಆಮೇಲೆ ಈ ಒಂದು GPSTR ಆಗಿರ್ಬೋದು, HSTR ಆಗಿರ್ಬೋದು, ಎಲ್ಲ ಒಂದು
ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಓದಬೇಕು, ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಟ್ರಿಕ್ಸ್ ಮಾಡ್ಕೋಬೇಕು, ಯಾವ ಒಂದು ಪುಸ್ತಕ ಓದಬೇಕು, ಆಮೇಲೆ ಯಾವ ಒಂದು ಸಬ್ಜೆಕ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಎಲ್ಲವನ್ನು ನಾನು ನೆಕ್ಸ್ಟ್ ಇನ್ನು ವಿಡಿಯೋಗಳಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಫ್ರೆಂಡ್ಸ್ ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಇಯರ್.